ಇನ್ಫರ್ಟಿಲಿಟಿ ಅಂತ ಬಂದರೆ ಇನ್ ಕೇಸ್ PCOS, ಬಟ್ ಶಿ ಹ್ಯಾಸ್ ಟು ಕಮ್ ಅಂಡರ್ ರೆಗ್ಯುಲರ್ ಫಾಲೋ ಅಪ್ ಟ್ರೀಟ್ಮೆಂಟು ಇದೆಲ್ಲ ಇದ್ದೇ ಇರುತ್ತೆ. ಬಟ್ ಇಟ್ ಇಸ್ ಅ ಟ್ರೀಟಬಲ್ ಕಂಡೀಷನ್. ಫರ್ಟಿಲಿಟಿ ಎನ್ಹಾನ್ಸ್ ಮಾಡಬೇಕು ಅಂತ ಅಂದಾಗ ಅವಾಗ ಟೋಟಲಿ ದ ಟ್ರೀಟ್ಮೆಂಟ್ ಪ್ಯಾಟರ್ನ್ ಇಸ್ ಡಿಫ್ರೆಂಟ್. ಅವಾಗ ನಾವೇನು ಮಾಡ್ತೀವಿ, ಫಸ್ಟ್ 5 to 9 days ಒಳಗಡೆ ಎಗ್ ಡೆವಲಪ್ಮೆಂಟ್ ಅಂಡ್ ರಿಲೀಸ್ ಆಗಲಿಕ್ಕೆ ಮೆಡಿಕೇಶನ್ಸ್ ಕೊಡ್ತೀವಿ. ಮತ್ತು ಎಗ್ ರಿಲೀಸ್ ಆಗುತ್ತಾ ಇಲ್ವಾ ಅಂತ ಮಾನಿಟ್ರಿಂಗ್ ಮಾಡಬೇಕು, ಸ್ಕ್ಯಾನ್ ಮಾಡ್ತೀವಿ, ಅಲ್ಟ್ರಾಸೌಂಡ್. ಆಫ್ಟರ್ 22nd day ವಿ ಗೆಟ್ ಒನ್ ಬ್ಲಡ್ ಟೆಸ್ಟ್ ಡನ್, ಬೀಟಾ SCG. ಇಫ್ ಇಟ್ ಇಸ್ ಇನ್ಕ್ರೀಸ್ಡ್ ಅಂದರೆ ಅರ್ಲಿ ಪ್ರೆಗ್ನೆನ್ಸಿ ಇದೆ ಅಂತ ಗೊತ್ತಾಗುತ್ತೆ. ಸೊ ಯಾವಾಗ ಸರ್ಜರಿ ಬೇಕಾಗುತ್ತೆ ಅಂದರೆ ಇನ್ ಕೇಸ್ PCOS ಇದ್ದೂ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿರ್ತೀವಿ, ಬಟ್ ಶಿ ಇಸ್ ನಾಟ್ ಏಬಲ್ ಟು ಕನ್ಸೀವ್, ಯಾವುದೇ ಮೇಲ್ ಫ್ಯಾಕ್ಟರ್ಸ್ ಅಫೆಕ್ಟ್ ಆಗಿಲ್ಲ ಅಂದಾಗ ಪಾಲಿಸಿಸ್ಟಿಕ್ ಓರಿಯನ್ ಸಿಸ್ಟನ್ನು ಡ್ರಿಲ್ ಮಾಡೋದಂತ ಏನಿಲ್ಲ, ತೆಗೆಯುವಂಥದ್ದೇನಿಲ್ಲ, ಅದು ಪಂಕ್ಚರ್ ಮಾಡಬೇಕು. ಡಯಾಗ್ನೋಸ್ಟಿಕ್ ಇಸ್ಟ್ರೋ ಲ್ಯಾಪ್ರೋಸ್ಕೋಪಿಕ್ ಅಂದರೆ ಲ್ಯಾಪ್ರೋಸ್ಕೋಪಿ ಜೊತೆಗೆ ಇಸ್ಟ್ರೋಸ್ಕೋಪು ಮಾಡ್ತೀವಿ. ಸೊ ಇಸ್ಟ್ರೋಸ್ಕೋಪ್ ಅಂದರೆ ಯೂಟ್ರಸ್ ಒಳಗಡೆನೂ ಒಂದ್ಸರಿ ಸ್ಕೋಪ್ ಹಾಕಿ ಯೂಟ್ರಸ್ ಒಳಗಡೆ ಎಂಡೋಮೆಟ್ರಿಯಲ್ ಲೈನಿಂಗ್ ಹೇಗಿದೆ, ಎರಡೂ ಕಡೆ ಫೆಲೋಪಿಯನ್ ಟ್ಯೂಬ್ ಓಪನ್ ಇದೆಯಾ, ಸೊ ದಟ್ ಅವ್ರ ನ್ಯಾಚುರಲ್ ಕನ್ಸೆಪ್ಷನ್ ಚಾನ್ಸಸ್ ಹೇಗಿದೆ, ಜೊತೆಗೆ ಆ ಎಂಡೋಮೆಟ್ರಿಯಮ್ ಬಯಾಪ್ಸಿಯನ್ನು ತೊಗೊಂಡು ಅದರಲ್ಲಿ ಟ್ಯೂಬರ್ಕ್ಯುಲೋಸಿಸ್ ಏನಾರು ಇರೋ ಚಾನ್ಸಸ್ ಇದೆಯಾ, ಆಮೇಲೆ ಅದ್ರದ್ದು ಹಾರ್ಮೋನಲ್ ಪ್ಯಾಟರ್ನ್ ಸ್ಟಡಿ ಮಾಡ್ತೀವಿ. ಮತ್ತು ಅದ್ರ ಜೊತೆಗೆ ಲ್ಯಾಪ್ರೋಸ್ಕೋಪಿ ಮಾಡಿದಾಗ ಎರಡೂ ಕಡೆ ಓವರೀಸನ್ನು ಸ್ಮಾಲ್ ಪಾಲಿಸಿಸ್ಟಿಕ್ ಏನಿರುತ್ತೆ ಅದನ್ನು ಪಂಕ್ಚರ್ ಮಾಡ್ತೀವಿ. ಪಂಕ್ಚರ್ ಮಾಡಿದಾಗ ಓವರಿ ವಿಲ್ ಬಿಕಮ್ ನಾರ್ಮಲ್, ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ನಾರ್ಮಲ್ ಹಾರ್ಮೋನ್ಸ್. ಡ್ರಿಲ್ಲಿಂಗ್ ಅಂತ ಹೇಳ್ತೀವಿ, ಓವರಿಯನ್ ಡ್ರಿಲ್ಲಿಂಗ್ ಅಂತ. ಆ ಡ್ರಿಲ್ಲಿಂಗ್ ನಾನು ಮಾಡಿದೆ ಅಂದರೆ ನಾನು ಈಗೆಲ್ಲ ಹೇಳಿದ್ದು ಟ್ರೀಟ್ಮೆಂಟ್ ಆಯಿತು ಅಂದರೆ ಏನೂ ಬೇರೆ ಮೇಜರ್ ಪ್ರಾಬ್ಲಮ್ ಇಲ್ಲ ಅಂದರೆ ನ್ಯಾಚುರಲ್ ಕನ್ಸೆಪ್ಷನ್ ಆಗುತ್ತೆ.